पर कर्नाटक की अगर हम बात करें तो बीजेपी यहाँ पर बहुत तेजी से ऊपर उठती हुई पार्टी के तौर पर देखी जा रही है और साफ तौर पर कर्नाटक ಕೇಸರಿಯ ಭದ್ರಕೋಟೆಯಲ್ಲಿ ಪ್ರಾರಂಭವಾಗಿದೆ ನರೇಂದ್ರ ಮೋದಿ ಅವರ ಬೃಹತ್ ರೋಡ್ ಶೋ. ರಸ್ತೆಯ ಎರಡು ಬದಿಗಳಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಜನ. ಮಂಗಳೂರಿನ ಬ್ರಹ್ಮಶ್ರೀ ನಾರಾಯಣ ವೃತ್ತದಿಂದ ಪ್ರಾರಂಭವಾಗಿರುವ ರ್ಯಾಲಿ ನವಭಾರತ ವೃತ್ತದವರೆಗೂ ಕೂಡ ಸಾಗ್ತಾ ಇದೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಬಾರಿ ಕಣಕ್ಕಿಳಿದಿರುವ ಇಬ್ಬರು ಅಭ್ಯರ್ಥಿಗಳು ಕೂಡ ಹಾಲಿ ಸಂಸದರಿದ್ರೂ ಕೂಡ ಒಂದ್ ಕಡೆಯಲ್ಲಿ ನಳಿನ್ ಕುಮಾರ್ ಕಟೀಲ್, ಮತ್ತೊಂದು ಕಡೆಯಲ್ಲಿ ಶೋಭಾ ಕರಂದ್ಲಾಜೆ ಹಾಲಿ ಸಂಸದರಿದ್ರೂ ಕೂಡ ಇಬ್ಬರನ್ನೂ ಕೂಡ ಬದಲಾವಣೆ ಮಾಡಲಾಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟೇ ಇಲ್ಲ. ಇಬ್ಬರು ಪರ್ಯಾಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದೆ. ಬ್ರಿಜೇಶ್ ಚೌಟಾ ಅವರು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ನಿರತರಾಗಿದ್ದವರು, ಆ ಭಾಗದಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಸಂಘಟನೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು. ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮದೇ ಆದ ಸರಳ ಸಜ್ಜನಿಕೆಯ ನಡವಳಿಕೆಯಿಂದ ಹೆಸರುವಾಸಿಯಾದವರು, ಪಕ್ಷ ನಿಷ್ಠೆಯನ್ನು ಉಳಿಸ್ಕೊಂಡು ಬಂದವರು. ಹೀಗಾಗಿ ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ಅವರ ಪರವಾಗಿ ಇದೀಗ ಮೋದಿ ಮತ ಶಿಕಾರಿ. ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಸಮಾವೇಶ, ಅಬ್ಬರದ ಭಾಷಣ, ಕರಾವಳಿಯಲ್ಲಿ ರೋಡ್ ಶೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ವಿಶೇಷ ಲೈಟಿಂಗ್ ವ್ಯವಸ್ಥೆ, ಅಕ್ಕಪಕ್ಕದ ಕಟ್ಟಡಗಳ ಮೇಲೆ ಬಿಜೆಪಿಯ ಕಮಲದ ಚಿಹ್ನೆಯ ಪ್ರದರ್ಶನ. ಇತ್ತ ರೋಡ್ ಶೋ ನಡೆಸ್ತಾ ಇರುವ ಪ್ರಧಾನಿ ಮೋದಿ ಹಾಗೆ ಅವರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಿಜೆಪಿಯ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು, ಅವರ ಕೈಯಲ್ಲೂ ಕೂಡ ಕಮಲದ ಹೂವಿನ ಚಿತ್ರ. ಆ ಮೂಲಕ ಬಿಜೆಪಿ ಪರವಾಗಿ ಮತವನ್ನು ಚಲಾಯಿಸಿ ಅನ್ನೋ ಸಂದೇಶವನ್ನು ಅಲ್ಲಿ ನೆರೆದಿರ್ತಕ್ಕಂಥ ಜನರಿಗೆ ರವಾನೆ ಮಾಡು, ಮತ್ತೊಮ್ಮೆ ಮನದಟ್ಟು ಮಾಡೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಯಾವ ಪ್ರಮಾಣದಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯದಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಬೃಹತ್ ರೋಡ್ ಶೋ. ಇವತ್ತೇ ಸಂಕಲ್ಪ ಪತ್ರವನ್ನ ಕೂಡ ವಿಶೇಷವಾಗಿ ಬಿಜೆಪಿ ಬಿಡುಗಡೆ ಮಾಡಿ ಅದಾಗಿ ಕೆಲವೇ ಗಂಟೆಗಳಲ್ಲಿ ನಡೀತಾ ಇರುವ ರೋಡ್ ಶೋ ಇದು. ಅಚ್ಚರಿ ಅನ್ನೋ ರೀತಿಯಲ್ಲಿ ಹಿಂದೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಕೂಡ ವಿವರಿಸ್ತಾ ಇದ್ರು. ಇವತ್ತೇ ಪ್ರಣಾಳಿಕೆ ಬಿಡುಗಡೆಯಾಗಿದ್ರೂ ಕೂಡ ಪ್ರಣಾಳಿಕೆಯ ಅಂಶಗಳನ್ನು ಬಿಜೆಪಿಯ ಯಾವ ನಾಯಕರು ಕೂಡ ಪ್ರಸ್ತಾಪ ಮಾಡಲೇ ಇಲ್ಲ ಅಂತ. ನರೇಂದ್ರ ಮೋದಿ ಅವರ ರೋಡ್ ಶೋ ಈಗ ಆರಂಭ ಆಗಿದ್ದು ಇನ್ನೇನು 2 ಕಿಲೋಮೀಟರ್ಸ್ ಆಗುವಂಥ ಈ ಒಂದು ರೋಡ್ ಶೋ ಎರಡೂ ಭಾಗದಲ್ಲೂ ಕೂಡ ಇವತ್ತು ಜನಸಾಗರವೇ ತುಂಬಿರುವಂಥ ದೃಶ್ಯವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ 2 ಕಿಲೋಮೀಟರ್ ಸಾಗುವಂಥ ಈ ಒಂದು ರೋಡ್ ಶೋ ಏನಿದೆ ಎಲ್ಲ ಭಾಗದಲ್ಲೂ ಕೂಡ ನೋಡಿ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಅದರ ಒಂದು ಭಾವಚಿತ್ರವನ್ನು ತೋರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾದಂಥ ವಿಚಾರ ಅಂತಂದರೆ ಕೋಲಾರದಿಂದ 2 ಟನ್ನಲ್ಲಿ ಇವತ್ತು ಇಲ್ಲಿಗೆ ಹೂವನ್ನು ತರಿಸಲಾಗಿದೆ ಅನ್ನುವ ಮಾಹಿತಿ ಕೂಡ ಇದೆ. ನೋಡಿ, ಇಲ್ಲಿ ಎರಡೂ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಹೂವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೋಲಾರದಿಂದ ಈ ಹೂವು ಬಂದಿದೆ ಅಂತೇಳಿ, ಚೆಂಡು ಹೂವು ಬಂದಿದೆ ಅಂತೇಳಿ ಈಗ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಯಲ್ಲಿ ಒಂದು ಕಡೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಬ್ರಿಜೇಶ್ ಚೌಟಾ ಅವರು ಕೂಡ ಇರುವಂಥದ್ದು. ಇಬ್ಬರು ಕೂಡ ಅಲ್ಲಿ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ರೋಡ್ ಶೋ ಸಾಗ್ತಾ ಇರುವಂಥ ದೃಶ್ಯಾವಳಿಯ ಅಕ್ಕಪಕ್ಕದಲ್ಲಿ ನಾವು ಗಮನಿಸ್ಬೋದು ಯಾವ ರೀತಿಯಾಗಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಪ್ರತಿಯೊಂದು ಭಾಗದಲ್ಲೂ ಕೂಡ ಮೋದಿ ಮೋದಿ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಸೊ ಅಲ್ಲಿ ನಾರಾಯಣ ಗುರು ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ರೋಡ್ ಶೋ ಆರಂಭ ಆಗಿರುವಂಥದ್ದು. ಈಗ ನಾವೇನು ಗಮನಿಸ್ತಾ ಇದ್ವಿ, ರೋಡ್ ಶೋ ಸಾಗ್ತಾ ಇರುವಂಥ ಮಾರ್ಗ ಏನಿದೆ ಇದು MG ರೋಡ್ನ ಹತ್ರ ಬರ್ತಾ ಇರುವಂಥ ಒಂದು ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಎರಡೂ ಭಾಗದಲ್ಲಿ ಇರುವಂಥ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಮೋದಿ ಮೋದಿ ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಜೈ ಶ್ರೀರಾಮ್ ಅನ್ನುವ ಘೋಷಣೆಗಳು ಕೂಡ ಈಗ ಇಲ್ಲಿ ಮೊಳಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನವಭಾರತ ಸರ್ಕಲ್ಗೂ ಕೂಡ ಅಲ್ಲಿ ಆಗಮಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ರೋಡ್ ಶೋ. ನೋಡಿ,
ಈ ಒಂದು ರೋಡ್ ಶೋ ಸಾಗ್ತಾ ಇರುವಂಥ ಎರಡು ಭಾಗದಲ್ಲಿ ಕೆಲವು ಕಡೆ ಸಾಂಸ್ಕೃತಿಕ ಕಲಾ ತಂಡಗಳು ತಮ್ಮ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಎರಡೂ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಎಲ್ಲರೂ ಕೂಡ ಕೇಸರಿ ಶಾಲುಗಳನ್ನು ಹಾಕಿದ್ದಾರೆ, ಕೇಸರಿ ಪೇಟೆಗಳನ್ನು ಕೂಡ ಹಾಕಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ವಿಶೇಷವಾಗಿ ಅವರ ಕೈಯಲ್ಲಿರುವಂಥ ಒಂದು ಕಮಲದ ಒಂದು ಸಿಂಬಲ್ ಏನಿದೆ, BJP ಪಕ್ಷದ ಒಂದು ಚಿಹ್ನೆ ಏನಿದೆ, ಅದು ಲೈಟ್ ಇರುವಂಥ ಒಂದು ಚಿಹ್ನೆ. ಆ ಒಂದು ಚಿಹ್ನೆಯನ್ನು ಹಿಡಿದುಕೊಂಡು ಈ ಒಂದು ಮತಬೇಟೆಗೆ ಮುಂದಾಗಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಈ ಒಂದು ರೋಡ್ ಏನಿದೆ, ಈ ಒಂದು ರಸ್ತೆ ಕಂಪ್ಲೀಟಾಗಿ ಕೇಸರಿಮಯ ಆಗಿದೆ. ಮತಬೇಟೆಗೆ ಇಳಿದಿರುವಂಥದ್ದು ಹೊಸ ಮುಖ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ BJP ಅಭ್ಯರ್ಥಿಯಾಗಿರುವಂಥ ಬ್ರಿಜೇಶ್ ಚೌಟಾರ್ ಏನಿದ್ದಾರೆ, ಇವರು ಹೊಸ ಮುಖ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರ ಪರವಾಗಿಯೂ ಕೂಡ ಇಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು, ಆದರೂ ಕೂಡ ಅವರು ಇಲ್ಲಿ ಹಾಲಿ ಸಂಸದರಾಗಿರುವಂಥ ಹಿನ್ನೆಲೆಯಲ್ಲಿ ಅವರೆಲ್ಲವೂ ಒಂದು ಉಸ್ತುವಾರಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಈಗ ಹೊಸ ಅಭ್ಯರ್ಥಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು, ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಇವರಿಬ್ಬರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಈ ಒಂದು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ಈ ಒಂದು ರೋಡ್ ಶೋ ಸಾಗ್ತಾ ಅಂತಿಮವಾಗಿ ಏನು ನವಭಾರತ ಸರ್ಕಲ್ ತಲುಪುತ್ತೆ, ಆ ಒಂದು ನವಭಾರತ ಸರ್ಕಲ್ನಲ್ಲಿ ಸುಮಾರು 8 ಜನ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡಲಿದ್ದಾರೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಎಷ್ಟು ಜನ ಜಮಾವಣೆಗೊಂಡಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ಈ ಒಂದು ಮೋದಿಯವರನ್ನು ರೋಡ್ ಶೋವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾದು ನಿಂತಿದ್ದಾರೆ. ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ರೋಡ್ ಶೋ ಏನು ಸಾಗ್ತಾ ಇದೆ, ನರೇಂದ್ರ ಮೋದಿಯವರು ಸಾಗ್ತಾ ಇರುವಂಥ ರಸ್ತೆ ಉದ್ದಕ್ಕೂ ಕೂಡ ಜನ ಮೋದಿ ಮೋದಿ ಅಂಥೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂಥೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಗಳು ಇಲ್ಲಿ ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ನೋಡಿ, ಆ ಒಂದು ಭಾಗದಲ್ಲಿ ಯಾವ ರೀತಿಯಾಗಿ ಜನ ಮೋದಿಯವರನ್ನು ಕಣ್ ತುಂಬಿಕೊಳ್ತಾ ಇದ್ದಾರೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತು ಪೊಲೀಸರು ಅಲ್ಲಿ ಕಣ್ಗಾವಲಿನಲ್ಲಿ ಇರುವಂಥದ್ದು. SPG ಟೀಮ್, ವಿಶೇಷವಾಗಿ SPG ಟೀಮ್ ಕಳೆದ ಕೆಲ ದಿನಗಳಿಂದ ಇಲ್ಲಿ ಸಾಕಷ್ಟು ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಪ್ರತಿಯೊಂದು ಕಟ್ಟಡದ ಮೇಲ್ಭಾಗದಲ್ಲೂ ಕೂಡ ಇವತ್ತು SPG ಟೀಮ್ ಇದೆ, ಸ್ಪೆಷಲ್ ಕಮಾಂಡೋ ಟೀಮ್ಗಳಿದ್ದಾವೆ, CRPF ಟೀಮ್ಗಳು ಆಗಮಿಸಿದ್ದಾವೆ. ಇದರ ಜೊತೆಗೆ ಸ್ಥಳೀಯ ಪೊಲೀಸರು 2,000ಕ್ಕಿಂತ ಹೆಚ್ಚು ಸ್ಥಳೀಯ ಪೊಲೀಸರನ್ನು ಕೂಡ ಇಲ್ಲಿ ಈ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಈ ಒಂದು ರಸ್ತೆ ಮಾರ್ಗದಲ್ಲಿ ರೋಡ್ ಶೋ ಸಾಗ್ತಾ ಇದೆಯಲ್ಲ, ಆ ಒಂದು ರಸ್ತೆ ಮಾರ್ಗದಲ್ಲಿ ಎರಡೂ ಬದಿಯಲ್ಲೂ ಕೂಡ ಒಂದು ವೇ ಆ ಒಂದು ಸಾಗ್ತಾ ಇರುವಂಥ ರೋಡ್ ಶೋ ಇದೆ. ಆ ಒಂದು ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ನೋಡಿ, 2 ಲೇಯರ್ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಆ 2 ಲೇಯರ್ ಬ್ಯಾರಿಕೇಡ್ಗಳ ಮಧ್ಯಭಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ನಿಲ್ಲಿಸಲಾಗಿದೆ. ನೋಡಿ, ಅಲ್ಲಿ ಬಾವುಟಗಳ ಹಾರಾಡ್ತಾ ಇರುವಂಥದ್ದು ಕಂಪ್ಲೀಟ್ ಕೇಸರಿಮಯ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ.